ಅಲ್ಲೋಡ ಆ ಪ್ರಪಂಚ ಎಷ್ಟು ಸುಂದರವಾಗಿದೆ. ಅಲ್ಲೋಡ ಆಕಾಶ ನೋಡು, ಅಲ್ಲೋಡ ಕಾಗೆ ಹಾರ್ತಿದೆ ನೋಡು. ಹೊಡೆದೋಯ್ತು. ಗುಡ್ ಮಾರ್ನಿಂಗ್ ಎಲ್ರಿಗೂ, ವೆಲ್ಕಮ್ ಟು ನ್ಯೂ ವ್ಲಾಗ್ಸ್. ಟೈಮ್ ಆಗಿದೆ ಇವಾಗ 6 ಗಂಟೆ. ಇಷ್ಟು ಬೇಗ ಎಲ್ಲಿ ಹೋಗ್ತಾ ಇದ್ದೀವಿ ಅಂದರೆ ಕಾಯ್ಕಿಂಗ್ಗೆ. ಇಲ್ಲೇ ಆಲ್ಮೋಸ್ಟ್ 16 ಕಿಲೋಮೀಟರ್ಸ್ ಆಗುತ್ತೆ. 16 ಕಿಲೋಮೀಟರ್ಸ್ ಇಲ್ಲಿಂದ 30 ಮಿನಿಟ್ಸ್ ತೋರಿಸ್ತಾ ಇದೆ. ಕಾಯ್ಕಿಂಗ್ ಹೋಗ್ಬೇಕೀಗ. ಕಾಯ್ಕಿಂಗ್ ಹೋಗ್ಬಿಟ್ಟು ಅದಾದಮೇಲೆ ಒಂದು ಸ್ವಲ್ಪ ಬೀಚಲ್ಲಿ ಆಟ ಆಡಿಬಿಟ್ಟು ಮತ್ತೆ ವಾಪಸ್ ಬಂದು ಫ್ರೆಶ್ ಅಪ್ ಆಗಿ ಆಮೇಲೆ ಮತ್ತೆ ಟೆಂಪಲ್ಗೆ ಹೋಗಬೇಕು, ಪದ್ಮನಾಭ ಟೆಂಪಲ್ಗೆ. ಬನ್ನಿ, ಲೆಟ್ಸ್ ಗೋ. ಫೈನಲಿ ಕಾಯ್ಕಿಂಗ್ ಬಂದಿದ್ದೀವಿ. ಇದೇ ಕಾಯ್ಕಿಂಗ್ ಬೋಟು. ಇದೆಲ್ಲ ಮುಂದೆ ಎಲ್ಲ ಮ್ಯಾಂಗ್ರೋವ್ ಫಾರೆಸ್ಟ್ಗೆಲ್ಲ ಕರ್ಕೊಂಡು ಹೋಗ್ತಾರಂತೆ. ಇಲ್ಲೇ ಸ್ವಲ್ಪ ದೂರದಲ್ಲೇ ಬೀಚ್ ಇರೋದು, ಒಂದು ಸಮುದ್ರ ಇದೆ. ಬನ್ನಿ ಕಾಯ್ಕಿಂಗ್ ಸ್ಟಾರ್ಟ್ ಮಾಡೋಣ. ಏನು ಸೇಫ್ಟಿ ಜಾಕೆಟ್ಸು ಮತ್ತು ಪೆಡಲ್ಸ್ ಎಲ್ಲ ತೊಗೊಂಡು ರೆಡಿ ಆಗೋಣ. ಕಾಯ್ಕಿಂಗ್ ಮಾಡೋಕ್ಕೆ ಮುಂಚೆ 10 ಮಿನಿಟ್ಸ್ ಬ್ರೀಫ್ ಸೆಷನ್ ಕೊಡ್ತಾರೆ ಇವರು. ಹೇಗೆ ಕಾಯ್ಕಿಂಗ್ ಪೆಡಲ್ ಮಾಡಬೇಕು, ಪೆಡಲ್ ಯಾವ ಸೈಡಿಂದ ಮಾಡಬೇಕು, ಹೇಗೆ ಸ್ಟಾಪ್ ಮಾಡಬೇಕು, ಹೇಗೆ ಯೂ ಟರ್ನ್ ಮಾಡಬೇಕು, ಹೇಗೆ ಲೆಫ್ಟ್ ಟರ್ನ್ ಮಾಡಬೇಕು, ರೈಟ್ ಟರ್ನ್ ಮಾಡಬೇಕು. ಅದಾದಮೇಲೆ ಫೋಟೋಸ್ ವೀಡಿಯೋಸ್ ಎಲ್ಲ ಕ್ಯಾಪ್ಚರ್ ಮಾಡೋಂಗಿಲ್ಲ, ಯಾಕಂದರೆ ಫೋನ್ ಏನಾದ್ರು ಮಿಸ್ ಆಗಿ ನೀರಿಗೆ ಬಿತ್ತಂದರೆ ಅದು ಲೈಕ್ ವಾಪಸ್ ತೊಗೊಳಕ್ಕೆ ತುಂಬ ಕಷ್ಟ, ಯಾಕಂದರೆ ಆಳನೂ ಇರುತ್ತೆ. ಅದಾದಮೇಲೆ ಮಣ್ಣು ತುಂಬ ಕುಸಿಯುತ್ತೆ. ಅದಾದಮೇಲೆ ಬೇಕಿದ್ರೆ ಇವ್ರು ನಮ್ಮ ಜೊತೆ ಗೈಡ್ ಬಂದಿರ್ತಾರಲ್ಲ, ಅವ್ರಿಗೆ ಹೇಳಿದ್ರೆ ನಮ್ಮ ಫೋಟೋಸ್ ಮತ್ತು ವೀಡಿಯೋಸ್ ಎಲ್ಲ ಕ್ಯಾಪ್ಚರ್ ಮಾಡಿಕೊಡ್ತಾರೆ. ಅದಾದಮೇಲೆ ಒಂದು ಸ್ವಲ್ಪ ದೂರ ಹೋದ್ಮೇಲೆ, ಅರ್ಧ ದಾರಿಗೆ ಹೋದ್ಮೇಲೆ ಅಲ್ಲಿ ನಮಗೆ ಲೈಕ್ ಸ್ವಿಮ್ಮಿಂಗ್ ಸ್ಪಾಟ್ ಅಂತ ಇರುತ್ತೆ, ಅಲ್ಲಿ ಆಟ ಆಡೋಕ್ಕೆ ಬಿಡ್ತಾರೆ. ನಮಗೊಂದು ಹಾಫ್ ಆನ್ ಅವರ್ ಇಲ್ಲ 45 ಮಿನಿಟ್ಸ್ ಆಟ ಆಡಿಕೊಂಡು ಅದಾದಮೇಲೆ ವಾಪಸ್ ಬರ್ಬೋದು. ಅಲ್ಲೋಡ ಆ ಪ್ರಪಂಚ ಎಷ್ಟು ಸುಂದರವಾಗಿದೆ. ಅಲ್ಲೋಡ ಆಕಾಶ ನೋಡು, ಅಲ್ಲೋಡ ಕಾಗೆ ಹಾರ್ತಿದೆ ನೋಡು. ಹೊಡೆದೋಯ್ತು. ಇದೇ ನೋಡಿ ಮ್ಯಾಂಗ್ರೋವ್ ಫಾರೆಸ್ಟ್ ಒಳಗಡೆ ನಾವು ಕಾಯ್ಕಿಂಗ್ ಮಾಡ್ತಾ ಇರೋದು. ಈ ಥರ ಮ್ಯಾಂಗ್ರೋವ್ ಫಾರೆಸ್ಟು ತುಂಬ ಸಿಗುತ್ತೆ. ಒಂದು ಸ್ವಲ್ಪ ಕೆರೆ ಥರ ಇಲ್ಲಾಂದರೆ ನದಿ ಥರ ಸಿಕ್ಕಿ ಅದಾದಮೇಲೆ ಮತ್ತೆ ಮ್ಯಾಂಗ್ರೋವ್ ಫಾರೆಸ್ಟು, ಈ ಥರ 3-4 ನಾವು ಪಾಸ್ ಮಾಡ್ಕೊಂಡು ಬಂದಿದ್ದೀವಿ. ಸಕ್ಕತ್ತಾಗಿದೆ. ಇದು ಪರ್ ಹೆಡ್ 600 ಮಾತಾಡಿರೋದು. ನಾವು 4 ಜನ ಇದ್ದೀವಿ. ಅದಾದಮೇಲೆ ಇದು 2.5 hours ಇರುತ್ತೆ. ಸಕ್ಕತ್ತಾಗಿದೆ. ಎಕ್ಸ್ಪೀರಿಯನ್ಸ್ ಮಾಡಲೇಬೇಕು ಇದನ್ನ ಲೈಫಲ್ಲಿ ಒಂದ್ಸಲ ಆದರೂ. ಫೋಟೋಸ್ ಆ್ಯಂಡ್ ವೀಡಿಯೋಸ್ಗೆ ಮಾತ್ರ ಸಕ್ಕತ್ತಾಗಿದೆ. ಆಮೇಲೆ ಇಲ್ಲಿ ಪ್ರೀ ವೆಡ್ಡಿಂಗ್ ಶೂಟು, ಆಮೇಲೆ ಬೇರೆ ಥರ ಶೂಟು, ಇಲ್ಲಾಂದರೆ ಮೂವಿನೂ ಸಾಂಗ್ ಶೂಟು, ಇದೆಲ್ಲ ಸಕ್ಕತ್ತಾಗಿದೆ. ಎಕ್ಸ್ಪೀರಿಯನ್ಸ್ ಮಾಡಬೇಕಾಗುತ್ತೆ. ಆಲ್ಮೋಸ್ಟು ರೀಚ್ ಆಗಿದ್ದೀವಿ ಅನಿಸುತ್ತೆ. ಸಕ್ಕತ್ತಾಗಿದೆ. ಇದೇ ನೋಡಿ, ಇದು ಹರಿಯೋ ನದಿ ಅನಿಸುತ್ತೆ. ಲೈಕ್ ನಾವೊಂದು ಕಡೆ ತಳ್ಳಿದ್ರೆ ಇದೊಂದು ಕಡೆ ಹೋಗ್ತಾ ಇದೆ. ಅದೇ ಇದು ಬ್ಯಾಲೆನ್ಸ್ಡಾಗಿ ನಾವು ಪುಲ್ ಮಾಡಬೇಕಾಗುತ್ತೆ. ಸಕ್ಕತ್ತಾಗಿದೆ. ಹೇಗೆ ಅನಿಸ್ತಾ ಇದೆಯೋ ಪ್ರವೀಣ? ಹೇಗೆ ಅನಿಸ್ತಾ ಇದೆ ಫೀಲು? ವೆಂಕಟೇಶ್ ಅವರೇ, ಪವನ್ ಅವರೇ? ನಮ್ಗೆ ಇದು ಮಾಡಿದ್ವೋ ಇಲ್ವೋ ಅಂತ ಖುಷಿ ಇಲ್ಲ. ನಡ್ಗಪ್ಪ ಅವ್ರು ಹೋದ್ರು, ವೆಂಕಟೇಶ್ ಅವರು, ಅದಕ್ಕೆ ನಮ್ಗೆ ನೋಡಿ ತುಂಬಾ ಖುಷಿ ಆಗ್ತಾ ಇದೆ. ಖುಷಿ ಆಗ್ತಾ ಇರೋದು. ಎಕ್ಸ್ಪೀರಿಯನ್ಸ್ ಮಾಡಿಲ್ಲ ಅಂದ್ರೆ ವೇಸ್ಟ್. ದುಡ್ಡು ಜೋಬಲ್ಲಿ ಇಟ್ಕೊಂಡ್ರೆ ಏನಿಲ್ಲ ಗುರು. ಈ ತರ ಸುತ್ತಾಡ್ಬೇಕು, ಸಾಲ ಮಾಡಿದ್ರು ತುಪ್ಪ ತಿನ್ಬೇಕು, ಆಮೇಲೆ ಮತ್ತೆ ತಿಂದಿರೋದನ್ನ ಸಾಲ ತೀರ್ಸ್ಬೇಕು. ಸಾಲ ಮಾಡಿ ತುಪ್ಪ ತಿನ್ಬೇಕು, ವಾಪಸ್ ಸಾಲ ತೀರ್ಸ್ಬೇಕು ಅಷ್ಟೇ.
ಇಲ್ಲೆಲ್ಲ ಪ್ರೀ ವೆಡ್ಡಿಂಗ್ ಶೂಟ್ ನಡೀತಾ ಇದೆ, ತೋರಿಸ್ತೀನಿ ನೋಡಿ. ಇಲ್ಲಿ ಏನೋ ಅವಾಗಿಂದ ಜೋರಾಗಿ ತೆಗಿತಾ ಇದಾರಪ್ಪ. ಚಾಟ ಅಲ್ಲ ಕಣೋ, ಸೂಪರ್ ಆಗಿದೆ. ಆಮೇಲೆ ಸ್ವಿಮ್ಮಿಂಗು ಬಿಡ್ತಾರಂತೆ ನಮ್ನ, ಅದನ್ನು ಮಾಡೋಣ. ಆದ್ರೆ ವಿಡಿಯೋ ಎಲ್ಲ ಮಾಡೋಕ್ಕಾಗಲ್ಲ, ಯಾಕಂದ್ರೆ 1 ಲಕ್ಷದ ಫೋನು ಎಕ್ಸ್ಪೆನ್ಸಿವ್. ಸುಮ್ಮನೆ ರಿಸ್ಕ್ ತಗೊಂಡೆಲ್ಲ ಮಾಡೋಕ್ಕಾಗಲ್ಲ. ಜಸ್ಟ್ ಫನ್ಗೆ ಆಮೇಲೆ ವಿಡಿಯೋ ಪರ್ಪಸ್ಗೋಸ್ಕರ ಮಾಡ್ತಾ ಇರೋದು. ಸ್ಟೇ ಟ್ಯೂನ್. ಈಗ ತಾನೇ ವಾರ್ಕಾಲ ಬ್ಯಾಕ್ ವಾಟರ್ಸ್ ಅಲ್ಲಿ ಸ್ವಿಮ್ ಮಾಡ್ಕೊಂಡು ಕ್ಯಾಕಿಂಗ್ ಮಾಡ್ಕೊಂಡು ಎಂಜಾಯ್ ಮಾಡ್ಕೊಂಡು ಈಗ ವಾಪಸ್ ಹೋಗ್ತಾ ಇದೀವಿ. ಈಗ ವಾಪಸ್ ಹೋಗ್ಬಿಟ್ಟು ಬೀಚಲ್ಲಿ ಆಟ ಆಡ್ಕೊಂಡು ಸ್ವಲ್ಪ ಹೊತ್ತು ಆನ್ ದ ವೇ ನಾಷ್ಟ ಮಾಡ್ತೀವಿ. ನಾಷ್ಟ ಮಾಡ್ಕೊಂಡು ಬೀಚಲ್ಲಿ ಆಟ ಆಡ್ಕೊಂಡು ನೆಕ್ಸ್ಟ್ ಫ್ರೆಶ್ ಅಪ್ ಎಲ್ಲ ಆಗಿ ನೆಕ್ಸ್ಟ್ ಟೆಂಪಲ್, ಪದ್ಮನಾಭ ಸ್ವಾಮಿ ಟೆಂಪಲ್ಗೆ ಹೋಗಿ ಆಮೇಲೆ ಮತ್ತೆ ಸ್ಟೇ Airbnb ಬುಕ್ ಮಾಡೋಣ ಅಂತ ಇದೀವಿ. ಇಲ್ಲೇ ಮಾಡೋಣ ಅಂತ ನಮಗೆ ಐಡಿಯಾ ಇರೋದು. ಹೇಗಾಗುತ್ತೆ ಮುಂದೆ ಗೊತ್ತಿಲ್ಲ, ಬನ್ನಿ ನೋಡೋಣ. ಈಗ ಪ್ಲೇಸ್ ನೋಡೋದು ಎಷ್ಟು ಸಕ್ಕತ್ತಾಗಿದೆ, ನೋಡ್ತಾ ಇದ್ರೆ ಇಲ್ಲೇ ಇದ್ಬಿಡೋಣ ಅನ್ಸುತ್ತೆ ಗುರು. ಎಷ್ಟು ಸಕ್ಕತ್ತಾಗಿದೆ. ನಾವು ಬಂದಾಗ ಕ್ರೌಡೇ ಇರ್ಲಿಲ್ಲ, ಯಾಕಂದ್ರೆ ನಾವು 6:30 ಸ್ಲಾಟ್ಗೆ ಬಂದಿದ್ದು. ಈಗ ಸಖತ್ ಜನ ಆಗ್ಬಿಟ್ಟಿದ್ದಾರೆ. ಫುಲ್ ಎಲ್ಲ ಕಡೆನೂ ನೀರು, ಎಲ್ಲಿ ನೋಡಿದ್ರು ನೀರು. ಮಧ್ಯದಲ್ಲಿ ನಾವು ಈ ಸೈಡ್ ಫುಲ್ಲು ಎಂಟಿ ಇದೆ, ಯಾರೂ ಇಲ್ಲ. ನಮ್ಮ 4 ಜನ ಬಿಟ್ರೆ ಮತ್ತು ನಮ್ಮ ಗೈಡ್ ಬಿಟ್ರೆ ಈ ಸೈಡ್ ಯಾರೂ ಇಲ್ಲ. ಅಷ್ಟು ಖಾಲಿ ಖಾಲಿ ಎಲ್ಲ. ಈಗ ಅಲ್ಲಿ ರಶ್ ಆಗಿಬಿಟ್ಟಿದ್ದಾರೆ, ಅಲ್ಲಿ ಸ್ವಿಮ್ ಮಾಡ್ತಾ ಇರೋಲ್ಲ ಆ ಜಾಗದಲ್ಲಿ ರಶ್ ಆಗಿದ್ದಾರೆ. ಈ ಸೈಡ್ ಅಷ್ಟು ಜನನೇ ಇಲ್ಲ. ನಾನು ಹಿಂದೆನೂ ನೋಡ್ಬೋದು, ಫುಲ್ ಗ್ರೀನ್ ಲಶ್ಶು. ನಮ್ಮ ಚೇಟ ಗೈಡು ಅಲ್ಲಿ ಹೋಗ್ತವ್ರೆ. ಒಂದು 200-300 ಮೀಟ್ರ್ ಮುಂದೆ ಅವರೇ ನಮಗಿನ್ನ. 200 ಮೀಟ್ರ್ ಅಟ್ಲೀಸ್ಟ್ 100-200 ಮೀಟ್ರ್ ಒಳಗಡೆ ಇದ್ದಾರೆ ಅವರು. ಹೋಗೋಣ ನಾವು. ಅಲ್ಲೊಂದು ಯಾವುದೋ ಬೋಟ್ ಇದೆ, ನಾವು ಆ ಬೋಟ್ ಸ್ಟೇಗೆ ಹೋಗೋ ಬದಲು ಈ ಬೋಟ್ ಸ್ಟೇಗೆ ಹೋಗಿದ್ರೆ ಸಕ್ಕತ್ತಾಗಿರ್ತಾಯಿತ್ತು. ಈಗ ಕ್ಲಿಪ್ಸಲ್ಲಿ ಹಾಕ್ತೀನಿ ಎಷ್ಟು ಸಕ್ಕತ್ತಾಗಿದೆ ಅಂತ. ಕಣ್ಣಲ್ಲಿ ನೋಡೋಷ್ಟು ಫೋನಲ್ಲೆಲ್ಲ ಬರಲ್ಲ, ಅಷ್ಟು ಸಕ್ಕತ್ತಾಗಿದೆ. ಆಮೇಲೆ ಇದು ಲೈಫಲ್ಲಿ ಒಂದ್ಸಲ ಆದರೂ ಎಕ್ಸ್ಪೀರಿಯನ್ಸ್ ಮಾಡಬೇಕು ಮ್ಯಾಂಗ್ರೋವ್ ಫಾರೆಸ್ಟು ಇದು ಕಾಯ್ಕಿಂಗ್ನ. ಸಕ್ಕತ್ತಾಗಿದೆ. ಆಮೇಲೆ ಕ್ಲಿಪ್ಸಲ್ಲಿ ಹಾಕ್ತೀನಿ ನೋಡಿ ಎಷ್ಟು ಡೆನ್ಸ್ ಫಾರೆಸ್ಟ್ ಅಂದರೆ ಅದ್ರ ಮಧ್ಯದಲ್ಲಿ ನೀರಲ್ಲಿ ನಾವು ಕಾಯ್ಕಿಂಗ್ ಮಾಡ್ತಾರದು. ಸಕ್ಕತ್ತಾಗಿದೆ. ಇಲ್ಲೆಲ್ಲ ಎಲ್ಬೋ ಡ್ರೈವರ್ಸ್ ಇವರೆಲ್ಲ ಇವ್ರೇ ಕಿತ್ತಾಡ್ಕೊಂಡು ನೀನು ಚೆನ್ನಾಗಿ ಮಾಡ್ತಾಯಿಲ್ಲ, ನಾನು ಚೆನ್ನಾಗಿ ಮಾಡ್ತಾ ಇದ್ದೀನಿ ಅಂತ ಇದು ಮಾಡ್ತವ್ರೆ. ಇವನೆಲ್ಲೋದ್ನೋ, ಇವನ್ ಯಾರೋ ಮಾತಾಡಿಸ್ತಾ ಇದ್ದವನೇ, ಏನು ಮಾತಾಡಿಸ್ದ ಏನೋ. ನಮ್ಮದು ಕಾಯ್ಕಿಂಗ್ ಸೆಷನ್ ಎಲ್ಲ ಮುಗೀತು. ನಾವು 7 ಗಂಟೆಗೆ ಸ್ಟಾರ್ಟ್ ಮಾಡಿದ್ವಿ, ಈಗ 9:30 ಆಗಿದೆ. ಸಕ್ಕದಾಗಿ ಎಂಜಾಯ್ ಮಾಡಿದ್ದೀವಿ. ಬಾಯ್ಸ್ ಎಲ್ಲ ಫುಲ್ ಸುಸ್ತಾಗಿದ್ದಾರೆ, ನೋಡ್ತಾ ಇದೆಲ್ಲ. ಚೆನ್ನಾಗಿತ್ತು. ನೀವು ಎಷ್ಟು ಜನ ಜೊತೆ ಹೋಗ್ತೀರಾ ಅಷ್ಟು ಫನ್ ಮಾಡ್ಬೋದು ಇಲ್ಲಿ. ಇವಾಗ ಬೀಚಲ್ಲಿ ಆಟ ಆಡೋಕ್ಕೆ ಬಂದಿದ್ದೀವಿ. ಒಂದು ಸ್ವಲ್ಪ ಹೊತ್ತು ಆಟ ಆಡಿಕೊಂಡು ನೆಕ್ಸ್ಟು ಹೊರಡ್ತೀವಿ. ಈಗ ಸಖತ್ ಬಿಸಿಲಿದೆ, ಟೈಮ್ 12 ಗಂಟೆ. ಸಖತ್ ಬಿಸಿಲು. ಬೆಳಗ್ಗೆ ಯಾಕೆ ಬರೋಕ್ಕಾಗಿಲ್ಲ ಅಂದರೆ ನಾವು ಕಾಯ್ಕಿಂಗ್ ಹೋಗಿದ್ವಿ, ಸೊ ಅದಕ್ಕೋಸ್ಕರ ಬರೋಕ್ಕಾಗಿಲ್ಲ. ಈಗ ಟಿಫನ್ ಎಲ್ಲ ಮಾಡಿಕೊಂಡು ಬೀಚಿಗೆ ಬಂದಿದ್ದೀವಿ. ಒಂದು ಸ್ವಲ್ಪ ಹೊತ್ತು ಆಟ ಆಡಿಕೊಂಡು ನೆಕ್ಸ್ಟು ದೇವಸ್ಥಾನ, ಪದ್ಮನಾಭೇಶ್ವರ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ನಮ್ಮ ಸ್ಟೇಗೆ ವಾಪಸ್ ಹೋಗ್ತೀವಿ. ಬನ್ನಿ. ಇಲ್ಲಿ ವಾರ್ಕಲ ಬೀಚಲ್ಲಿ ಇದ್ದೀವಿ. ಸಖತ್ ಬಿಸಿಲು. ಇಲ್ಲಿ ಯಾರು ಆಟ ಆಡ್ತಾ ಇಲ್ಲ. ಐ ಡೋಂಟ್ ಥಿಂಕ್ ಸೊ ವಿ ಕ್ಯಾನ್ ಪ್ಲೇ ಹಿಯರ್. ಜಸ್ಟ್ ಒಂದು ಸ್ವಲ್ಪ ಹೊತ್ತು ಇಲ್ಲಿ ಟೈಮ್ ಸ್ಪೆಂಡ್ ಮಾಡಿಬಿಟ್ಟು ಸ್ವಲ್ಪ ವಾಪಸ್ಸು ಸ್ಟೇಗೆ ಹೋಗ್ಬಿಟ್ಟು ನಮ್ಮ ನೆಕ್ಸ್ಟ್ ಡೇಗೆ ಪ್ಯಾಕ್ ಮಾಡ್ಕೊಂಡು ಹೋಗೋಣ. ಇದೇ ನೋಡಿ ನಮ್ಮ ಡೇ 4 ಸ್ಟೇ. ಈಗ 2:30 ಆಗಿದೆ ಟೈಮು. ಇದು ಫುಲ್ ಕಂಪ್ಲೀಟ್ ಹೋಮ್ ನಮಗೇನೆ. ಇಲ್ಲೊಂದು ಸ್ವಲ್ಪ ಕಿಚನ್ ಸೆಟಪ್ಪೂ ಇದೆ, ಅಡುಗೆನೂ ಮಾಡ್ಕೊಬೋದು. ಇವತ್ತು ಅಡುಗೆ ಮಾಡ್ಕೊಳ್ಳೋಣ ಅಂದ್ಕೊಂಡಿದ್ದೀವಿ, ನೋಡೋಣ. ಅದು ಬಿಟ್ಟು ಇಲ್ಲೊಂದು ಫ್ರಿಜ್ ಕೂಡ ಇದೆ, ಆಮೇಲೆ ಡೈನಿಂಗ್ ಟೇಬಲ್. ಅದು ಬಿಟ್ಟು ರೂಮು ಇದೆ ವಿತ್ ಕಬೋರ್ಡ್. ಅದು ಬಿಟ್ಟು ನೆಕ್ಸ್ಟ್ ಇಲ್ಲೊಂದು ರೂಮ್ ಇದೆ.
ಚೆನ್ನಾಗಿದೆ. ಸೊ ನಾಳೆ 11 ಗಂಟೆವರೆಗೂ ಟೈಮ್ ಇದೆ. ಅಷ್ಟರಲ್ಲಿ ನೆಕ್ಸ್ಟ್ ಏನು ಪ್ಲ್ಯಾನ್ ಅಂತ ನಾಳೆಗೆ ಪ್ಲ್ಯಾನ್ ಮಾಡಿ ಇವತ್ತು ಫುಲ್ ಫ್ರೆಶಪ್ ಆಗಿ ಈಗ ದೇವಸ್ಥಾನಕ್ಕೆ ಹೋಗಬೇಕು. ಚೆನ್ನಾಗಿದೆ ಮನೆ. ಇವಾಗ ತಿರುವನಂತಪುರಮಲ್ಲಿದ್ದೀವಿ. ತಿರುವನಂತಪುರಮಲ್ಲಿ ಶ್ರೀ ಅನಂತ ಪದ್ಮನಾಭ ಸ್ವಾಮಿ ಟೆಂಪಲ್ಗೆ ಹೋಗ್ತಾ ಇದ್ದೀವಿ. ಇದೇ ರಿಚೆಸ್ಟ್ ಟೆಂಪಲ್ಲು ಇನ್ ದ ವರ್ಲ್ಡು. ಇವಾಗ ನಾವು 6 ಗಂಟೆಗೆ ಲಾಸ್ಟ್ ಅಂತ ಅಂದಿದ್ರು. ಆ್ಯಕ್ಚುಲಿ ಇಲ್ಲಿ ದರ್ಶನನೇ ಆಗಿಲ್ಲ. ಯಾಕಂದರೆ ಇದು ಎಷ್ಟು ಗಂಟೆಗೆ ಕ್ಲೋಸ್ ಆಗುತ್ತೆ ಅಂದ್ರೆ 5:15ಗೆ ಕ್ಲೋಸ್ ಆಗುತ್ತೆ ಅಂದಿದ್ರು. ಸೊ ಮಾರ್ನಿಂಗ್ 3:30ಇಂದ 4:45ವರೆಗೂ ಫಸ್ಟ್ ಪೂಜೆ ನಡೆಯುತ್ತೆ ಅಂತೆ. ಸೊ ಅದಕ್ಕೂ ಬರೋಣ ಅಂತ ನಾವು ಪ್ಲ್ಯಾನ್. ಈಗ ಬಂದಿದ್ದು ನಾವು ಏನು ದೇವ್ರ ದರ್ಶನವೂ ಆಗಿಲ್ಲ, ಕರೆಕ್ಟಾಗಿ ದೇವ್ರನ್ನೂ ನೋಡೋಕ್ಕಾಗಿಲ್ಲ. ಜಸ್ಟು ದೇವಸ್ಥಾನ ಒಂದು ರೌಂಡ್ ಹಾಕೊಂಡು ಬಂದಿದ್ದೀವಿ. ಸೊ ಬೆಳಗ್ಗೆ ನಾವು 3:15ಗೆ ಇಲ್ಲಿ ದರ್ಶನಕ್ಕೆ ಬರಬೇಕು. ನೀವು ಅಷ್ಟೇ ಯಾರು ಬರೋ ಆಗಿದ್ರೆ ಪ್ಲ್ಯಾನ್ ಮಾಡ್ಕೊಂಡು ಬನ್ನಿ. ಯಾರನ್ನಾರು ಹೋಗಿರೋರನ್ನ ಕೇಳಿಕೊಂಡು ಎಷ್ಟು ಗಂಟೆಗೆ ದರ್ಶನ ಆಗುತ್ತೆ, ಎಷ್ಟು ಗಂಟೆಗೆಲ್ಲ ದರ್ಶನ ಏನೋ ಪೂಜೆ ಎಲ್ಲ ನಡೆಯುತ್ತೆ ಅದೆಲ್ಲ ನೀವು ಕೇಳ್ಕೊಂಡು ಬನ್ನಿ. ನಮ್ಮ ಥರ ಸುಮ್ಮನೆ ಬ್ಲೈಂಡಾಗಿ ಬರೋಕ್ಕೆ ಹೋಗ್ಬೇಡಿ. ನೆಕ್ಸ್ಟ್ ಟೈಮಿಂದ ಯಾರು ಬರೋ ಆಗಿದ್ದರೆ ಈ ಥರ ಪ್ಲ್ಯಾನ್ ಮಾಡ್ಕೊಂಡು ಬನ್ನಿ. ನೋಡಿ, ಇವತ್ತಿನ ನೈಟಿಗೆ ನಾವು ಚಿಕನ್ ತವಾ ಫ್ರೈ ಮತ್ತು ಎಗ್ ರೈಸ್ ಮಾಡ್ಕೊಂಡು ತಿಂತಾಯಿದ್ದೀವಿ. ಯಾಕಂದರೆ ಫುಲ್ ಓವರ್ ಬಜೆಟ್ ಆಗ್ತಾಯಿತ್ತು. ಅದಾದಮೇಲೆ ಮಳೆನೂ ಬರ್ತಾಯಿತ್ತು, ಆಚೆ ಹೋಗೋಕ್ಕಾಗ್ತಾ ಇರಲಿಲ್ಲ. ಸೊ ಸ್ವಿಗ್ಗಿ ಇನ್ಸ್ಟಾಮಾರ್ಟಲ್ಲಿ ಎಲ್ಲ ಸಾಮಾನು ಆರ್ಡರ್ ಮಾಡಿ ಇವತ್ತೇ ನಾವೇ ಮಾಡ್ಕೊಂಡು ತಿನ್ನೋಣ ಅಂತ. ನೋಡೋಣ ಹೇಗೆ ಬರುತ್ತೆ ಅಂತ. ಶೆಫು ವೆಂಕಟೇಶ್ ಕೆ ಅವರು, ಹೆಲ್ಪರು ಮತ್ತು ಕ್ಲೀನಿಂಗ್ ಡಿಪಾರ್ಟ್ಮೆಂಟು ಪ್ರವೀಣು ಮತ್ತು ಪವನ್ ಅವ್ರದ್ದು. ನಾವು ಆರ್ಡರ್ ಮಾಡಿ ಹೆಲ್ಪ್ ಮಾಡೋದು ಕುಕ್ಕಿಂಗಲ್ಲಿ. ಏನಾದ್ರು ಮ್ಯಾರಿನೇಷನ್ ಮಾಡೋದು ಮತ್ತು ಏನಾರು ಹೆಚ್ಕೊಡೋದು, ಇದು ನಮ್ಮ ಡಿಪಾರ್ಟ್ಮೆಂಟ್. ನೋಡಿ, ಇವತ್ತಿನ ನೈಟ್ ಡಿನ್ನರು ಎಗ್ ರೈಸು, ಆಮ್ಲೆಟು, ಕಬಾಬು ಅಂದರೆ ಟವಾ ಫ್ರೈ. ಇದು ಚೆನ್ನಾಗಿದೆ ಅಂದ್ಕೊಂಡಿದ್ದೀವಿ. ಕಬಾಬ್ ನಾನು ಮಾಡಿದ್ದು, ಆಬ್ವಿಯಸ್ಲಿ ಸಖತ್ತಾಗಿರುತ್ತೆ, ನನ್ನ ಮಾತಿಲ್ಲ, ಎಲ್ಲರೂ ತಿಂದು ಹೇಳಿದ್ದಾರೆ. ನೋಡಿ, ಕಬಾಬು, ಎಗ್ ರೈಸು, ಆಮ್ಲೆಟು ತಿಂದ್ಬಿಟ್ಟು ಹೇಗಿದೆ ಅಂತ ಹೇಳ್ತೀನಿ. ಎಗ್ ರೈಸ್ ಚೆನ್ನಾಗಿದೆ. ಕಬಾಬ್ ಹೇಳ್ತೀನಿ ರೀ. ಆಬ್ವಿಯಸ್ಲಿ ಚೆನ್ನಾಗಿರುತ್ತೆ. ವೆಂಕಿ ಅವ್ರದ್ದು ಮಸಾಲ, ನಮ್ಮದು ಕುಕ್ಕಿಂಗ್ ಅಂದರೆ ಬೇಯಿಸೋದು. ಆಮ್ಲೆಟ್ ಇದು ಚೆನ್ನಾಗಿದೆ. ಕೇರಳಲ್ಲಿ ಫುಡ್ ಅಡ್ಜಸ್ಟ್ ಆಗ್ದಿರಾ ನಾವೇ ಮಾಡ್ಕೊಂಡು ತಿಂತಾ ಇರೋದು. ಆ್ಯಂಡ್ ಬಜೆಟೂ ಒಂದು ಪ್ರಾಬ್ಲಮ್ ಆಗಿ.